ನಾನು ಇದೇ ಫಸ್ಟ್ ಟೈಮ್ ಇವಾಗ ನೋಡಕ್ಕೆ ಬರ್ತಾ ಇರೋದು. ಈ ಸಲ ನನಗೆ ಟಿಕೆಟ್ಸೇ ಸಿಕ್ಕಿರಲಿಲ್ಲ, ಫೈನಲಿ ಸಿಕ್ಕಿದೆ. ಐ ಆಮ್ ಸೂಪರ್ ಎಕ್ಸೈಟೆಡ್. ನೋಡೋಣ ಹೇಗೆ ಆಡ್ತಾರೆ ಅಂತ. ಐ ಹೋಪ್ ದೇ ವಿನ್ ಅಷ್ಟೇ. ಎಷ್ಟು ಮ್ಯಾಚಿಂದ ವೇಟ್ ಮಾಡ್ತಾ ಇದ್ರಿ ಮೇಡಮ್ ಟಿಕೆಟ್ಗೋಸ್ಕರ? ಸ್ಟಾರ್ಟಿಂಗ್ ಮ್ಯಾಚಿಂದ ಲೈಕ್ SRS ಮೊಮೆಂಟ್ ಅವ್ರು ಟಿಕೆಟ್ ಬಿಟ್ಟ ತಕ್ಷಣ 2 ಸೆಕೆಂಡ್ಸಲ್ಲಿ ಎಲ್ಲ ಟಿಕೆಟ್ ಸೋಲ್ಡ್ ಆಗ್ತಿತ್ತು. ಐ ಥಿಂಕ್ ದೇರ್ ಇಸ್ ಸಮ್ ಸೀರಿಯಸ್ ಬಗ್ RCB ವೆಬ್ಸೈಟಲ್ಲಿ ಅನಿಸುತ್ತೆ, ಹೇಳಿದ್ದಾರೆ ಅದ್ರ ಬಗ್ಗೆ. ನೋಡೋಣ. ಆ್ಯಕ್ಚುಲಿ ನಂಗೆ ಇಲ್ಲಿ ಟಿಕೆಟ್ ಸಿಕ್ಕಿಲ್ಲ ಅಂತ ನಾನು ಡೆಲ್ಲಿ ಬೆಂಗಳೂರ್ದು ಅಲ್ಲಿ ಮ್ಯಾಚ್ ನಾಳೆ ನೋಡೋದಕ್ಕೆ ಅಂತ ಮಂಡೇ ಅಲ್ಲಿ ಡೆಲ್ಲಿಗೆ ಹೋಗ್ತಾ ಇದ್ದೀನಿ ಟಿಕೆಟ್. ಆ್ಯಂಡ್ ಫೈನಲಿ ಇವಾಗ ಟಿಕೆಟ್ ಸಿಕ್ತು ಲಾಸ್ಟ್ ಮೂಮೆಂಟಲ್ಲಿ. ಸೊ ಐ ಆಮ್ ಸೂಪರ್ ಎಕ್ಸೈಟೆಡ್. ಅದಕ್ಕೆ ಒಬ್ಬಳೇ ಆದರೂ ಬಂದೆ ಟಿಕೆಟ್ ಸಿಕ್ತಲ್ಲ ಅಂತ. ನೋಡೋಣ, ಗೆಲ್ತಾರೆ ಅಂದ್ಕೊಂಡಿದ್ದೀನಿ ಅಷ್ಟೇ. ಹೋಪ್ಫುಲಿ ದೇ ಶುಡ್ ವಿನ್ ಆ್ಯಂಡ್ ಗೆಟ್ ದಿಸ್ 2 ಪಾಯಿಂಟ್ಸ್ ಇಲ್ಲೇನೆ ಅಷ್ಟೇ. ನಿಮ್ಮ ಫೇವ್ರೇಟ್ ಯಾರು ಮೇಡಮ್ RCB ಟೀಮಲ್ಲಿ? ಅಫ್ಕೋರ್ಸ್ ವಿರಾಟ್ ಬಿಟ್ಟರೆ ನೆಕ್ಸ್ಟ್ ಈಸ್ ನಮಗೆ ಇವಾಗ ನ್ಯೂ ಫೇವ್ರೇಟ್ ಈಸ್ ಪಟ್ಟಿದರ್ ಮತ್ತು ಟಿಮ್ ಡೇವಿಡ್ ಇದ್ದಾರೆ. ಅಫ್ಕೋರ್ಸ್ ನಮ್ಮ ದೇವದತ್ ಪಡಿಕಲ್ಲು ಇದ್ದಾರೆ. ಸೊ ಹ್ಯಾಪಿ ಟು ಸಿ ದೆಮ್ ಆಲ್ ಟುಗೆದರ್ ಅಷ್ಟೇ. ಮೇಡಮ್ RCB ಅವರು ಲಾಸ್ಟ್ ಮ್ಯಾಚಲ್ಲಿ ಸೋತಿದ್ರು, ಈ ಮ್ಯಾಚಲ್ಲಿ ಪಕ್ಕ ಗೆಲ್ತಾರೆ ಅನ್ಸುತ್ತೆ. ಐ ಗೆಸ್ ನಮ್ಮವ್ರದ್ದು ಬ್ಯಾಟಿಂಗ್ ಬೌಲಿಂಗ್ ಎರಡೂ ಸ್ಟ್ರಾಂಗ್ ಇದೆ ಈ ಸಲ. ಐ ಥಿಂಕ್ ದಿಸ್ ಇಸ್ ದ ಸ್ಟ್ರಾಂಗೆಸ್ಟ್ ಟೀಮ್ ಇದುವರೆಗೂ ಇಷ್ಟು ದಿನ ಪುಟ್ ಮಾಡಿರೋದ್ರಲ್ಲಿ. ಸೊ ಐ ಆಮ್ ಹೋಪಿಂಗ್ ದಟ್ ದೇ ವಿಲ್ ವಿನ್ ಅಷ್ಟೇ. ಅದಕ್ಕೋಸ್ಕರನೇ ಬಂದಿದ್ದೀನಿ. ಸೊ ಒಬ್ವಿಯಸ್ಲಿ ನೋಡೋಣ, ಗೆಲ್ತಾರೆ ಅಂದ್ಕೊಂಡಿದ್ದೀನಿ. ಈ ಸಲ RCB ಕಪ್ ಗೆಲ್ಲುತ್ತಾ ಮೇಡಮ್? ಪಕ್ಕ ಒಬ್ವಿಯಸ್ಲಿ. ಈ ಥರ ಬ್ಯಾಟಿಂಗ್ ಬೌಲಿಂಗ್ ಲೈನ್ ಇದ್ದರೆ ಯಾಕೆ ಗೆಲ್ಲಲ್ಲ. ಆ್ಯಂಡ್ ಅಫ್ಕೋರ್ಸ್ ಐ ಫೀಲ್ ಲೈಕ್ ಮತ್ತೆ ಪಂಜಾಬು ನಾವೇ ಮತ್ತೆ ಫೈನಲ್ಸಿಗೆ ಬರ್ತೀವಿ ಅಂತ ಅನ್ನಿಸ್ತಾ ಇದೆ. ಸೊ ನೋಡೋಣ ಏನಾಗುತ್ತೆ ಅಂತ. ಈ ಸಲ ಪಂಜಾಬ್ದವ್ರನ್ನೇ ಎದುರಿಸೋದಾಗುತ್ತಾ ಮೇಡಮ್ ಪಕ್ಕ ಹಂಗಿದ್ರೆ? ಅನ್ನಿಸ್ತಿದೆ, ಬಿಕಾಸ್ ಅವ್ರ ಕಡೆನೂ ಚೆನ್ನಾಗಿ ಬ್ಯಾಟಿಂಗ್ ಲೈನ್ ಸ್ಟ್ರಾಂಗ್ ಇದೆ, ಬೌಲಿಂಗ್ ಲೈನು ಅವ್ರು ಚೆನ್ನಾಗಿದೆ. ಆ್ಯಂಡ್ ಸೋ ಫಾರ್ ಆಡಿರೋ ಎಲ್ಲ ಮ್ಯಾಚಸ್ಸೂ ದೇ ಬಂದ ಮ್ಯಾಚಸ್. ಸೊ ಐ ಥಿಂಕ್ ದೇ ಶುಡ್ ಕಮ್ ಆ್ಯಕ್ಚುಲಿ. ಪಾಪ ಅವ್ರಿಗೂ 18 ಇಯರ್ಸಿಂದ ವೆಯ್ಟ್ ಮಾಡ್ತಾನೆ ಇದ್ದಾರೆ. ಸೊ ನೋಡೋಣ ಏನಾಗುತ್ತೆ ಅಂತ. ಕೊನೆಯದಾಗಿ RCB ಅಭಿಮಾನಿಗಳಿಗೆ, RCB ಟೀಮ್ಗಳಿಗೆ ನೀವೇನು ಹೇಳ್ತೀರಾ? ಜಸ್ಟ್ ಕೀಪ್ ಚಿಯರಿಂಗ್ ಫಾರ್ RCB ಅಷ್ಟೇ. ಈ ಸಲ ಕಪ್ ನಮ್ಮದೇ. ಎಲ್ಲಿಂದ ಬಂದಿದ್ದೀರಾ ಮ್ಯಾಚ್ ನೋಡೋದಕ್ಕೆ? ಈಗ ಬೆಳಗಾಂದಿಂದ ಬಂದಿದ್ದೀವಿ. ಬೆಳಗಾಂ ಭಾಷೆದಾಗ ಮಾತಾಡೋಣ. ಇವತ್ತು ನಮ್ಮ RCB ಟೀಮ್ದು ಲಾಸ್ಟ್ ಮ್ಯಾಚ್, ಲೀಗ್ ಮ್ಯಾಚ್ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಒಳಗೆ ಹೆಂಗೆ ಅನ್ಸಾತ್ತೆ ರೀ? 100% ಇಲ್ಲಿ ಯಾವಾಗಲೂ ನಾವು ಏನೇನು ಚಿನ್ನಸ್ವಾಮಿಗೆ ಬಂದರೂ ಕೂಡ ಇಲ್ಲಿ ಚೆನ್ನಾಗೇ ಇರುತ್ತೆ ರೀ. ಇಲ್ಲಿ ಯಾಕಂತಂದ್ರೆ ಬೇರೆ ಸ್ಟೇಡಿಯಂ ಕಂಪೇರ್ ಮಾಡಿದ್ರೆ ಇಲ್ಲಿ ಕ್ರೌಡ ಚೆನ್ನಾಗಿ ಜಾಸ್ತಿ ಇರುತ್ತೆ. ಮತ್ತು ಏನಾಗುತ್ತೆ ಅಂತಾರೆ ಇಲ್ಲಿ ನೋಡುವಂಥ ಮಜಾ ಬೇರೆ ಸ್ಟೇಡಿಯಂ ಒಳಗಡೆ ನಮಗೆ ಸಿಗೋಂಗಿಲ್ಲ. ಯಾಕಂದ್ರೆ ನಾವು ಬೇರೆ ಈಗ ಪುಣೆ ಸ್ಟೇಡಿಯಂಗಳೆಲ್ಲ ನೋಡಿದ್ವಿ, ಮುಂಬೈದಾಗೆಲ್ಲ ಹೋಗಿ ನೋಡಿದ್ವಿ. ಬಟ್ ಅದಕ್ಕಿಂತ ಇಲ್ಲಿ ಇದು ಬೆಟ್ರ್. ನಮ್ಮ ಚಿನ್ನಸ್ವಾಮಿ ಯಾವಾಗಲೂ ಬೆಸ್ಟ್ ಅಂತ ಹೇಳಿ. ಬೇರೆ ಸ್ಟೇಡಿಯಮ್ಗೆ ನೋಡೋದ್ರಾಗ ಮತ್ತು ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ನೋಡೋದು ಆ ಮಜಾ ಹೆಂಗೆ ಅನಿಸುತ್ತೆ ರೀ? ಮಜಾ ಹೆಂಗೆ ಅನ್ಸತ್ತಪ್ಪ ಅಂತಂತಂದ್ರೆ ಇಲ್ಲಿ ಕ್ರೌಡ ಯಾವಾಗಲೂ ನಮ್ದು ಈ ಲಾಯಲ್ ಹೆಂಗೆ ಅಂತ ಹೇಳ್ತಿರ್ತಲ್ಲ ಆ ಥರ ನಮಗೆ ಇಲ್ಲಿ RCB ಫ್ಯಾನ್ಸ್ ಅಂತಂತಂದ್ರೆ ಇದೊಂದು ಪೂರ್ತಿ ನಮ್ಗೆ ರೆಡ್ ಕಲರ್ ಹಬ್ಬನ ಕಣ್ಣಾಗ ಕಾಣುತ್ತೆ. ಬಟ್ ಬೇರೆ ಕಡೆ ಅದು ನಮಗೆ ಸಿಗೋಂಗಿಲ್ಲ. ಏನಾಗುತ್ತೆ 50% ಇನ್ನೊಂದು ಬೇರೆ ಟೀಮವರು, ಇನ್ನು 50% ಬೇರೆ ಟೀಮವ್ರು ಸಿಗ್ತಾರೆ. ಬಟ್ ಇಲ್ಲಿ ನಮ್ಮಲ್ಲಿ ನೋಡಿದಾಗ ಪೂರ್ತಿ ಎಂಟೈರ್ ಸ್ಟೇಡಿಯಮ್ ನಮ್ಗೆ ರೆಡ್ ಕಂಡಂಗೆ ಕಾಣುತ್ತೆ ಆ ಥರ. ಸರ್ ಟಿಕೆಟ್ ಎಲ್ಲ ಆರಾಮಾಗಿ ಸಿಗತ್ತಾವೇನು? ಇಲ್ಲ, ಸ್ವಲ್ಪ ಟಿಕೆಟಿಗೆ ಸ್ವಲ್ಪ ಕಷ್ಟನ ಪಡಬೇಕು. ನಾವು ಮಧ್ಯಾಹ್ನದಿಂದ ಇದು ಮಾಡಿದ್ವಿ, ಸಿಕ್ಕಿದ್ದು. ಬೇರೆ ಫ್ರೆಂಡ್ಸ್ ಎಲ್ಲ ಅರೇಂಜ್ ಮಾಡಿದ್ರು, ನಮ್ಗೆ ಸಿಕ್ಕಿದ್ದು. ಈ MLAಗಳಿಗೆಲ್ಲ ಟಿಕೆಟ್ ಕೊಡೋದ್ರಿಂದ ಅದರಿಂದ ಏನು ಪ್ರಾಬ್ಲಮ್ ಆಗುತ್ತೆ ಅನ್ಸುತ್ತೆ ನಿಮ್ಗೆ? ಆ್ಯಕ್ಚುಲಿ ಪ್ರಾಬ್ಲಮ್ ಆಗತ್ತೆ ರೀ. ಅದು ಯಾಕೆ ಕಾರಣಕ್ಕಾಗಿ ಅಂತಂದ್ರೆ ಈಗ ನಾವು ಸ್ಟೇಡಿಯಮಲ್ಲಿ ನಾವು ಮ್ಯಾಚ್ ನೋಡಕ್ಕೆ ಬರ್ತೀವಿ ಅಂತಂದಾಗ ಅವರು ಪ್ರೇಕ್ಷಕರಾಗಿ ನೋಡಲಿ, ನಮಗೇನು ಅಭ್ಯಂತರ ಇಲ್ಲ. ಅವರು ಬಂದು ನೋಡ್ಕೋತಾರೆ ಅಂತಂದಾಗ ಅವ್ರ PAಗಳನ್ನ ಆಯಿತು, ಅವ್ರ ಮನೆಯವ್ರನ್ನ ಯಾರು ಬಂದು ಕ್ಯೂ ತೊಗೊಳ್ಳಿ. ಬಟ್ ಈಗ ಜನಪ್ರತಿನಿಧಿಗಳು ಬಂದಲ್ಲಿ ಟಿಕೆಟ್ ತೊಗೊಳ್ತಾರೆ ಅಂತಂದ್ರೆ ಅದಕ್ಕೆ ಅರ್ಥ ಇರೋಂಗಿಲ್ಲ. ಯಾಕಂದ್ರೆ ಈ ಪಬ್ಲಿಕ್ ಸರ್ವೆಂಟ್ ಆಗಿ ಉಳಿದವ್ರಿಗೆ ಸಿಗ್ಬೋದಲ್ವಾ, ಅದೇ ಥರನೇ ಆಗಬೇಕಲ್ಲ. ಬಟ್ ಅವ್ರಿಗೆ ಒಂದು ಕಡೆ ನಮ್ಮ ಕಡೆ ಒಂದು ಕಡೆ ಮಾಡಬಾರ್ದು ಅಂತ ಅದೊಂದು ಹೇಳ್ಬೋದು. ನೀವು ಹೇಳ್ತೀರಿ ಜನಸಾಮಾನ್ಯರ ಜೊತೆ ಬಂದು ಟಿಕೆಟ್ ತೊಗೊಂಡು ಜನಸಾಮಾನ್ಯರ ಜೊತೆ ಮ್ಯಾಚ್ ನೋಡಲಿ ಅಂತೇಳಿ. ಬಟ್ ಅವ್ರ ಹೇಳ್ಕೋತಾರೆ ನಾವು VIP ವಿರಾಟ್ ಕೊಹ್ಲಿ ಆಗಿರ್ಬೋದು, ಈಗ ಬೇರೆ ಬೇರೆ ದೇಶದಿಂದ ಬಂದು ಮ್ಯಾಚ್ ಆಡ್ತವ್ರು ಅವರು. ಈಗ ಅವರು VIP ಅಂತ ಹೇಳಿದ್ರೆ ನಾವು ಹೊರಗಡೆ ಕೂತ್ಕೋತೀನಿ ಅಂದ್ರೆ ಅರ್ಥ ಇರೋಂಗಿಲ್ಲ. ಅವ್ರು ಮ್ಯಾಚ್ ಆಡಬೇಕಲ್ಲ, ಅವರು ಪ್ಲೇಯರ್ಸ್ ಆಗಿ ಆಡ್ಬೇಕಂತ ಸಂದರ್ಭ ಒಳಗಡೆ ಈ VIPಗಳು ಅವರು ಪ್ರೇಕ್ಷಕರಾಗಿ ಬಂದು ನೋಡಲಿ ಅಂತ ಹೇಳೋದು ನಮ್ಮ ಅಭಿಪ್ರಾಯ. ಸಾಕು ಸರ್, ಈಗ VIPಗಳನ್ನ ಕೈ ಬಿಡೋಣ, ಮ್ಯಾಚ್ ಕಡೆ ಬರೋಣ ಈಗ. ಸರ್ ಈಗ RCB ಮ್ಯಾಚು ಲಾಸ್ಟ್ ಟೈಮ್ ಮ್ಯಾಚ್ ಸೋತಿದ್ರು ಡೆಲ್ಲಿ ಜೊತೆ, ಅದು ಹೋಮ್ ಗ್ರೌಂಡಲ್ಲಿ. ಈ ಸಲ ಕಂಬ್ಯಾಕ್ ಮಾಡ್ತಾರೆ ಈ ಮ್ಯಾಚಲ್ಲಿ? 100% ಕಂಬ್ಯಾಕ್ ಮಾಡ್ತಾರೆ. ಅದ್ರಾಗಂತೂ ಎರಡು ಮಾತಿಲ್ಲ. ಇವತ್ತಿನ ಮ್ಯಾಚ್ ಶೂರಾಗಿ ನಮ್ಮ RCB ಅವ್ರು ಗೆಲ್ತಾರೆ. ಯಾಕಂದರೆ ಲಾಸ್ಟ್ ಮ್ಯಾಚು ನಮ್ಮ ಈ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ. ಸೊ ಹೋಪ್ ಗೆಲ್ತಾರಂತೇಳಿ. ಸರ್ ವಿರಾಟ್ ಕೊಹ್ಲಿ ಅವರು ಕಡಿಮೆ ಸ್ಕೋರ್ ಮಾಡಿದಾಗ ಅವ್ರಿಗೆ ಭಾಳ ಜನ ಟೀಕೆ ಎಲ್ಲ ಮಾಡಕತ್ತಿದ್ರು. ಅವರು ರಿಟೈರ್ಡ್ ಕೊಟ್ಬಿಡ್ಲಿ ಸಾಕಿನವ್ರು ಆಡೋದು ಹಾಗೆಲ್ಲ ಹೇಳ್ತಾ ಇದ್ರು. ಆದರೆ ವಿರಾಟ್ ಕೊಹ್ಲಿ ಅವರು ಯಾವತ್ತೂ ಅವ್ರಿಗೆ ಟೀಕೆ ಮಾಡಿದ್ರು, ಅವ್ರ ಒಂದು ಬ್ಯಾಟ್ ಮೂಲಕ, ಅವ್ರ ರನ್ಸ್ ಮೂಲಕ ಅವ್ರ ಒಂದು ಉತ್ತರ ಕೊಡ್ತಾ ಇದ್ರು. ಇವತ್ತಿನ ಮ್ಯಾಚ್ ಒಳಗೆ ಆ ಥರ ಏನಾರ ಒಂದು ಆಗ್ಬೋದು? 100% ರೀ. ಕನ್ಸಿಸ್ಟೆನ್ಸಿಗೆ ಸ್ಟ್ಯಾಂಡರ್ಡ್ಗೆ ಬೇರೆದವ್ರು ಕಂಪೇರ್ ಮಾಡೋಕ್ಕಾಗಿಲ್ಲ. ಈಗ ಹೊರಗಡೆ ನುತ್ತು ಪೆನ್ನಲ್ಲಿ ಬುಕ್ ತೊಗೊಂಡಿದ್ದ ಬರ್ದಂಗಲ್ರಿ ಅದು ಅಷ್ಟೇ ಬಂದು ಆಡ್ಬೇಕಂತಂದ್ರೆ ಅವ್ರಿಗೆ ಆದಂಥ ಪ್ರೆಷರ್ ಇರ್ತದೆ. ಈಗೆಲ್ಲನೂ ಈಗ ನೋಡಿದಿರ್ಬೇಕು ನೀವು. ಈಗ ನಾವು ಪಾಸ್ಟ್ 18 ಇಯರ್ಸಿಂದ ನೋಡ್ತಾ ಇದ್ದೀವಿ. ಮೋಸ್ಟ್ ಕನ್ಸಿಸ್ಟೆನ್ಸ್ ಪ್ಲೇಯರ್. ಯಾಕಂತಂದ್ರೆ ಅವಾಗಿನ ಸಚಿನ್ ತೆಂಡೂಲ್ಕರ್ ಇದ್ದಂಥ ಟೈಮ್ ಒಳಗಡೆ ಹಿಡ್ಕೊಂಡು ಈಗ ಶುಭ್ಮನ್ ಗಿಲ್ ಇವತ್ತು ಮ್ಯಾಚ್ ಬರ್ತಾರೆ ಅವರು. ಅಲ್ಲಿವರೆಗೆ ಕೂಡ ಅವರು ನಮ್ದು ಏನದು ಆರೆಂಜ್ ಕ್ಯಾಪ್ ಇದೆ ಅಲ್ಲಿವರೆಗೂ ಹೋಲ್ಡ್ ಮಾಡ್ಕೊತಾರೆ ಬಂದಿದ್ದಾರೆ. ಅಷ್ಟು ಕನ್ಸಿಸ್ಟೆನ್ಸಿ ಇರೋಂಥ ಪ್ಲೇಯರ್ ಅಂತ ಹೇಳ್ಬೋದು. ಮೇಡಮ್ ನಿಮ್ಗೆ ಹೆಂಗೆ ಅನಿಸ್ತಾ ಇದೆ? ಆ್ಯಕ್ಚುಲಿ ನನ್ನ ಹಸ್ಬೆಂಡು ದೊಡ್ಡ ಫ್ಯಾನು RCBದು.
ನ್ಯೂಲಿ ಮ್ಯಾರಿಡ್, ಅದಕ್ಕೆ ಕರ್ಕೊಂಬಂದಿದ್ದಾರೆ ತೋರಿಸೋದಕ್ಕೆ. ಸೊ ನಾವು ಕೂಡ ಸಪೋರ್ಟ್ ಮಾಡ್ತೀವಿ ಇದೇ ಟೀಮ್ಗೆ. ಮೊದಲೇ ಪ್ಲಾನಿಂಗ್ ಏನಿರುತ್ತೆ ಮೇಡಮ್, ಮದುವೆ ಆದ ತಕ್ಷಣ ಒಂದ್ಸಲ RCB ಮ್ಯಾಚ್ ನೋಡಕ್ಕೆ ಹೋಗೋಣ ಅಂತೇಳಿ? ಇವರು ಡೆಡ್ ಫ್ಯಾನ್ ಇವರು. ಹಾಗಾಗಿ ಬಂದಿದ್ದೀವಿ. ಇವತ್ತು ವಿರಾಟ್ ಕೊಹ್ಲಿ ಮತ್ತು ಎಲ್ಲ ನಮ್ಮ RCB ಪ್ಲೇಯರ್ಸ್ನ ಹತ್ತಿರದಿಂದ ನೋಡ್ತೀರಾ ಹೆಂಗೆ ಅನ್ಸುತ್ತೆ ಮೇಡಮ್? ತುಂಬ ಖುಷಿಯಾಗುತ್ತೆ. ಎಷ್ಟು ದಿನ ಟಿ ವಿಯಲ್ಲಿ ಅಷ್ಟೇ ನೋಡ್ತಾ ಇದ್ವಿ, ಈಗ ಪ್ರೇಕ್ಷಕರಾಗಿ ಎದುರುಗಡೆ ನೋಡಲಿಕ್ಕೆ ತುಂಬ ಉತ್ಸುಕರಾಗಿದ್ದೀವಿ. ಸರ್, ನಿಮ್ಮ ಕಡೆಯಿಂದ ನಮ್ಮ RCB ಟೀಮ್ ಮತ್ತು RCB ಅಭಿಮಾನಿಗಳಿಗೆ ಈ ಸಲ ಏನಾರು ಹೇಳೋದಾದ್ರೆ? 100% ಈ ಸಲ ಕೂಡ ಕಪ್ ನಮ್ಮದೇ. ಇಂದ ಬಂದಿದ್ದಾರೆ ಮೇಡಮ್ ಮ್ಯಾಚ್? ಇರೋದು ಬೆಂಗಳೂರಲ್ಲೇ, ಬಟ್ ಬೆಂಗಳೂರಿಂದಲೇ ಬಂದಿರೋದು. ಹಾಂ, ಹೆಂಗೆ ಅನಿಸ್ತಾ ಇದೆ ಮೇಡಮ್ ಇಷ್ಟು ಜನಗಳ ಮಧ್ಯೆ ಮ್ಯಾಚ್ ನೋಡೋದು ಅಂದರೆ? ಆ್ಯಕ್ಚುಲಿ ಇದು ನನ್ನ ಸೆಕೆಂಡ್ ಟೈಮ್ ಸರ್, ಬಟ್ ಐಮ್ ಫೀಲಿಂಗ್ ವೆರಿ ಎಕ್ಸೈಟೆಡ್. ಎಸ್ಪೆಷಲಿ RCB ಅಂದರೆ ಡೆಫಿನೆಟ್ಲಿ ವೆರಿ ಎಕ್ಸೈಟೆಡ್. ಯಾರು ಇಷ್ಟ ಮೇಡಮ್ ನಿಮ್ಗೆ RCB ಟೀಮ್? ಟು ಬಿ ಫ್ರ್ಯಾಂಕ್ ಹಂಗೆ ಯಾರೂ ಇಲ್ಲ ಸರ್, ಯಾರು ಒಬ್ಬರೇ ಇಷ್ಟ ಹಂಗೇನಿಲ್ಲ, ಎಲ್ಲರೂ ಇಷ್ಟ. RCB ಸ್ಕ್ವಾಡೇ ಇಷ್ಟ. RCB ಸ್ಕ್ವಾಡೇ ಇಷ್ಟ. ಮೇಡಮ್, ವಿರಾಟ್ ಕೊಹ್ಲಿ ಅವರು ಲಾಸ್ಟ್ ಟೈಮ್ ಎಲ್ಲ ಸರಿಯಾಗಿ ಸ್ಕೋರ್ ಮಾಡಿರಲಿಲ್ಲ, ಇವತ್ತೆಷ್ಟು ಸ್ಕೋರ್ ಮಾಡ್ಬೋದು? ಮಾಡ್ಬೋದು ಸರ್, 50 ಆದರೆ ಹೊಡೆತಾರೆ ಫಾರ್ ಶೋರ್. ಮೇಡಮ್, ಅಪೋಸಿಟ್ ಟೀಮಲ್ಲೂ ಸಹಿತ ನಮ್ಮ ಕನ್ನಡಿಗ ಇದ್ದಾರೆ, ಯಾರು ಗೊತ್ತಾ? GTL ಅಲ್ವಾ? ಹಾಂ, ಪ್ರಸಿದ್ಧ ಕೃಷ್ಣ. ಪ್ರಸಿದ್ಧ ಕೃಷ್ಣ ಅವ್ರು ಏನಾದರೂ RCB ರನ್ ಹೊಡೆಯೋದನ್ನು ಬ್ರೇಕ್ ಮಾಡ್ಬೋದು ಅನ್ಸುತ್ತಾ? ಸರ್, RCB ಸರ್, ಎನಿ ಮಿರಾಕಲ್ ಕ್ಯಾನ್ ಹ್ಯಾಪನ್ ಎಟ್ ಎನಿ ಟೈಮ್. ಏನೂ ಹೇಳಕ್ಕೆ ಬರಲ್ಲ. ನೀವು ಎಕ್ಸ್ಪೆಕ್ಟ್ ಮಾಡಿದ್ನ ಅನ್ಎಕ್ಸ್ಪೆಕ್ಟೆಡ್ ಆಗಿ ಮಾಡ್ತಾರೆ ಅವರು. ಸೊ ಇಟ್ ಈಸ್ RCB ಅಗೇನ್. ಏನಾದರೂ RCB ಟೀಮ್ಗೆ ಹೇಳೋದಾದ್ರೆ ನಿಮ್ಮ ಕಡೆಯಿಂದ? ಸರ್, RCB ಇಸ್ ಆಲ್ವೇಸ್ ರಾಕಿಂಗ್, ಇಟ್ ವಿಲ್ ಆಲ್ವೇಸ್ ರಾಕ್ ಆ್ಯಸ್ ಯೂಶುವಲ್. ಅಷ್ಟೇ ಸರ್. ಥ್ಯಾಂಕ್ ಯು ಸರ್. ಓಕೆ. ನಾವು ಬೆಂಗಳೂರೇ ಹಾರ್ಡ್ ಕೋರ್ ಫ್ಯಾನ್ ಆಫ್ RCB. ಅದಕ್ಕೋಸ್ಕರನೇ ಮ್ಯಾಚ್ ನೋಡೋಕೆ ಲಾಸ್ಟ್ ಮ್ಯಾಚು ಅಂತ ಬಂದಿದ್ದೀವಿ. ಸೊ 5 ಮ್ಯಾಚಿಂದ ಟಿಕೆಟ್ ಟ್ರೈ ಮಾಡಿದ್ವಿ, ಈ ಮ್ಯಾಚ್ ಟಿಕೆಟ್ ಸಿಕ್ಕಿದೆ, ಅದಕ್ಕೋಸ್ಕರ ಕಷ್ಟಪಟ್ಟು ಇವತ್ತು ಮ್ಯಾಚ್ ನೋಡಲೇಬೇಕು ಅಂತ ಬಂದಿದ್ದೀವಿ. ಸರ್, ಟಿಕೆಟ್ ಸಿಗ್ತಾ ಇಲ್ಲ ಅಂತ ಹೇಳಿದ್ರಿ, ಇವಾಗ ಏನಾದರೂ ಟಿಕೆಟ್ ಈ ಥರ ಮಾಡಿದರೆ ಈಸಿಯಾಗಿ ಟಿಕೆಟ್ ಸಿಗುತ್ತೆ ಅನ್ನೋದ ಥರ ನಿಮ್ಮ ಸಜೆಷನ್ ಏನಾದರೂ ಮಾಡೋದಾದರೆ? ಇಲ್ಲ, ಸಿಸ್ಟಮ್ ಎಲ್ಲ ಕರೆಕ್ಟಾಗಿದೆ. ಆನ್ಲೈನು ಯಾವುದು ಮೋಸ ಆಗದೆ ಇರ್ತಾರೆ, ಆನ್ಲೈನಲ್ಲಿ ಮಾಡಿದ್ದಾರೆ. ಸ್ವಲ್ಪ ಸಿಕ್ಕಾಬಟ್ಟೆ ಫಾಸ್ಟೆಸ್ಟ್ ಫಿಂಗರ್ಗೆ ಮಾತ್ರ ಸಿಗ್ತಾ ಇದೆ, ಎಲ್ಲರಿಗೂ ಸಿಗೋ ಥರ ಆದರೆ ಬೆಟ್ರು. ಅದು ನಮ್ಮ ಹ್ಯಾಂಡ್ಸಲ್ಲಿ ಇರೋದಿಲ್ಲ. 5 ಮ್ಯಾಚ್ ಟ್ರೈ ಮಾಡಿದ್ದಕ್ಕೆ ಇವಾಗ ಸಿಕ್ಕಿದೆ ನನಗೆ. ಸತತ 5 ಮ್ಯಾಚ್ ಪ್ರಯತ್ನ ಮಾಡಿ ಲಾಸ್ಟ್ ಮ್ಯಾಚಲ್ಲಿ, ಅದು ನಿಮಗೆ ಬೆಂಗಳೂರಲ್ಲಿ ಇದು ಲಾಸ್ಟ್ ಮ್ಯಾಚು, ಈ ಮ್ಯಾಚಲ್ಲಿ ನಿಮ್ಗೆ ಸಿಕ್ಕಿದೆ ಟಿಕೆಟು. ಓಕೆ ಸರ್, ಇದು ಲಾಸ್ಟ್ ಮ್ಯಾಚ್ ಬೆಂಗಳೂರಲ್ಲಿ ಇವತ್ತು ಲೀಗ್ ಮ್ಯಾಚ್ RCB ಇದು, ಏನು ಅನಿಸುತ್ತೆ? ನಮಗೆ ಇನ್ನೊಂದಷ್ಟು ಮ್ಯಾಚು ಆಡಿಸ್ಬೋದಾಗಿತ್ತು ಬೆಂಗಳೂರಲ್ಲಿ, ಯಾಕಂದರೆ ಇಲ್ಲಿ RCB ತವ್ರ ಮನೆ. ಸೊ ಡೈಯಾರ್ಡ್ಸ್ ಫ್ಯಾನ್ಸ್ ಎಲ್ಲರೂ ನೋಡೋ ಅವಕಾಶ ಸಿಗ್ತಾಯಿತ್ತು. ಆದರೆ ನಮ್ಗೆ 5 ಮ್ಯಾಚ್ ಕೊಟ್ಟಿರೋದ್ರಿಂದ ಆ ಬೇಜಾರಂತೂ ಹಂಗೆ ಇದೆ. ಇನ್ನೊಂದು 5 ಮ್ಯಾಚ್ ಇದ್ದಿದ್ರೆ ಎಲ್ಲರೂ ಇನ್ನೊಂದು ಸ್ವಲ್ಪ ಜಾಸ್ತಿ ಜನ ನೋಡ್ಬೋದಾಗಿತ್ತು ಅಂತ. ಸರ್, ವಿರಾಟ್ ಕೊಹ್ಲಿ ಅವರು ಇವತ್ತು ಒಂದಷ್ಟು ಎಷ್ಟು ಸ್ಕೋರ್ ಮಾಡ್ಬೋದು ನಿಮ್ಗೆ ಅನ್ಸಿದ ಮಟ್ಟಿಗೆ? ನಮಗೆ ಅವ್ರು ಎಷ್ಟೇ ಸ್ಕೋರ್ ಮಾಡಲಿ, ವಿ ಆರ್ ಹ್ಯಾಪಿ. ಅವ್ರನ್ನ ನೋಡೋದೇ ಒಂದು ಖುಷಿ. ಅದರಲ್ಲೂ ಒಂದು 60-70 ರನ್ ನೋಡಿಬಿಟ್ರೆ ಅದಕ್ಕಿಂತ ಖುಷಿ ನಮಗೆ ಬೇರೆ ಏನಿಲ್ಲ. ಸರ್, GTಯಲ್ಲಿ ನಮ್ಮ ಕನ್ನಡಿಗ ಪ್ರಸಿದ್ಧ ಕೃಷ್ಣ ಇದ್ದಾನೆ, ಅವ್ನು ಇವತ್ತು ಏನಾದರೂ RCB ಇಂಪ್ಯಾಕ್ಟ್ ಮಾಡ್ಬೋದಾ? ಅವರು ಚೆನ್ನಾಗಿ ಆಡಲಿ, ಆದರೆ ಇವತ್ತು ಮಾತ್ರ ಚೆನ್ನಾಗಿ ಆಡೋದು ಬೇಡ ಅಷ್ಟೇ. ಬೇರೆ ದಿನ ಎಲ್ಲ ಚೆನ್ನಾಗಿ ಆಡಲಿ, ಇವತ್ತು ಮಾತ್ರ ನಮ್ಮ ಮೇಲೆ ಮಾತ್ರ ಚೆನ್ನಾಗಿ ಆಡೋದು ಬೇಡ. ಯಾಕಂದರೆ ಇಲ್ಲಿ KL ರಾಹುಲ್ ಚೆನ್ನಾಗಿ ಆಡಿಬಿಟ್ರು, ಅದಕ್ಕೆ ಇವತ್ತು ಅವ್ರು ಮಾತ್ರ ಚೆನ್ನಾಗಿ ಆಡೋದು ಬೇಡ. ನಿಮ್ಮ ಫೇವ್ರೇಟ್ ಯಾರು RCB? ನನ್ನ ಫೇವ್ರೇಟ್ ವಿರಾಟ್ ಕೊಹ್ಲಿ. ಯಾಕಂದರೆ ಚೆನ್ನಾಗಿ ಆಡ್ತಾರೆ, ಕ್ಯಾಪ್ಟನ್ಸಿನೂ ಮಾಡ್ತಾರೆ. ಕೆಲವೊಂದು ಸಲ ರಜತ್ ಪಾಟಿದಾರ್ ಇಲ್ಲ ಅಂದರೆ ಸೊ ಇಷ್ಟ. ಅಂದರೆ ರನ್ಸು ಚೆನ್ನಾಗಿ ಆಡ್ತಾರೆ, ಬ್ಯಾಟಿಂಗ್ ಲೈನಪ್ಪು ಚೆನ್ನಾಗಿದೆ RCBದು, ಅದಕ್ಕೆ. ಮೇಡಮ್, ಇವತ್ತು ಫಸ್ಟ್ ಬ್ಯಾಟಿಂಗ್ ಮಾಡಿದರೆ RCB ಅವ್ರು ಎಷ್ಟು ಸ್ಕೋರ್ ಮಾಡ್ಬೋದು? ಮೇ ಬಿ 206. ಅದೇನು ಮೇಡಮ್ 206? 206 ನಂಬರ್ ಯಾಕೋ ಜಾಸ್ತಿ ತಲೆಯಲ್ಲಿ ಕೂತಿದೆ. RCB ಮ್ಯಾಚ್ ನೋಡಿದಾಗೆಲ್ಲ 206 ಯೂಶ್ವಲಿ ಅದೇ ಹೊಡಿತಾರೆ, ಇಲ್ಲ ಅದಕ್ಕಿಂತ ಜಾಸ್ತಿ ಹೊಡಿತಾರೆ ಅನ್ನೋ ಹೋಪ್. ಮೇಡಮ್, ಇವಾಗ RCB ಇದೊಂದು ಮ್ಯಾಚ್ ಗೆದ್ರೆ ಟೇಬಲಲ್ಲಿ ಸೆಕೆಂಡ್ ಬರುತ್ತೆ, ಈ ಟೇಬಲಲ್ಲಿ ಸೆಕೆಂಡ್ ಬರುತ್ತೆ ಅನ್ಸುತ್ತೆ ಇವತ್ತು? ಬಂದರೆ ಚೆನ್ನಾಗಿರುತ್ತೆ, ಬರಲಿ ಅಂತ ಆಶಿಸ್ತೀರ. ನಿಮ್ಗೆ ಯಾರ್ಯಾರು ಇಷ್ಟ ನಮ್ಮ RCB ಟೀಮಲ್ಲಿ? ಎಲ್ಲರೂ ನಮ್ಮವರೇ, ದೇವದತ್ ಪಡಿಕ್ಕಲ್, ವಿರಾಟ್ ಕೊಹ್ಲಿ. ಮೇಡಮ್, ಟಿಕೆಟ್ ತೊಗೊಳಕ್ಕೆ ಭಾಳ ಕಷ್ಟಪಟ್ಟಿದ್ದೀನಿ ಅಂತ ಹೇಳ್ತಾ ಇದ್ರಿ, ಹೆಂಗೆ ಅನಿಸ್ತೈತೆ ಮೇಡಮ್? ಮಗನಿಗೋಸ್ಕರ ಆದರೂ ಇದು ಇಲ್ಲಿ RCB ಲಾಸ್ಟ್ ಮ್ಯಾಚ್ ಅಂದ್ಬಿಟ್ಟು ಅಂತಂದ ತಕ್ಷಣ ಇವತ್ತು ಇಲ್ಲಿ ಈ ಸ್ಟೇಡಿಯಮಲ್ಲಿ ಲಾಸ್ಟ್ ಮ್ಯಾಚ್ ಅನ್ನೋಷ್ಟೊಳಗೇ ಬೇಕೇ ಬೇಕು ಅಂತೇಳಿ ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಬಂದಿದ್ದೀವಿ RCB ಮ್ಯಾಚ್ ನೋಡೋಕ್ಕೆ ಅಂತ. ಈ ಸಲ ಕಪ್ ನಮ್ಮದೇ. ಜೈ RCB, ಜೈ RCB. ಇದ್ರೆ ಮ್ಯಾಚ್ ನೋಡೋದಕ್ಕೆ ಮಂಡ್ಯದಿಂದ ಸರ್. ಯಾರು ನಿಮ್ಮ ಫೇವ್ರೇಟ್ ಯಾರು? VK. ವಿರಾಟ್ ಕೊಹ್ಲಿ. ಮೇಡಮ್, RCBದು ಇವತ್ತು ಲಾಸ್ಟ್ ಲೀಗ್ ಮ್ಯಾಚ್ ಬೆಂಗಳೂರಲ್ಲಿ, ಹೆಂಗೆ ಅನಿಸ್ತಾ ಇದೆ? ಸರ್, ಖುಷಿ ಆಗ್ತದೆ. ಹೋಪ್ ಫಾರ್ ದ ಬೆಸ್ಟ್, ಗೆಲ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಗೆಲ್ಲಬೇಕು ಅಂತ ಪ್ರೇ ಮಾಡ್ತಾ ಇದ್ದೀವಿ ಸರ್. ಲಾಸ್ಟ್ ಟೈಮು ನಮ್ಮ ಕನ್ನಡಿಗ KL ರಾಹುಲ್ ಅವರ ಟೀಮ್ ಅಪೋಸಿಟು, ಅಂದರೆ ಡೆಲ್ಲಿ ಟೀಮ್ ಅಪೋಸಿಟು RCB ಸೋತ್ಬಿಟ್ಟಿದ್ದು, ಅದು ಹೋಮ್ ಗ್ರೌಂಡಲ್ಲಿ. ಈ ಮ್ಯಾಚ್ ಆದ್ರೂ ಗೆಲ್ತಾರೆ ಅನ್ಸುತ್ತಾ? ಸರ್, ಗೆಲ್ತೀವಿ. ಲಾಸ್ಟ್ ಮ್ಯಾಚು ಗೆಲ್ತಾ ಸೋತಿದ್ದು. ಸೊ ಈ ಸಲ ಗೆಲ್ತೀವಿ ಸರ್, ಪಕ್ಕ.
ಮೇಡಮ್ ಜಿ ಟಿಯಲ್ಲಿ ನಮ್ಮ ಕನ್ನಡಿಗ ಪ್ರಸಿದ್ಧ ಕೃಷ್ಣ ಅವರಿದ್ದಾರೆ, ಮತ್ತೊಳ್ಳಿ ನಮ್ಮ RCB ಟೀಮಲ್ಲಿ ಆಡಿದಂಥ ಮೊಹಮ್ಮದ್ ಸಿರಾಜ್ ಅವರಿದ್ದಾರೆ. ಅವ್ರೇನಾದರೂ ಇವತ್ತು ಬಾಲಿಂಗಲ್ಲಿ ನಮ್ಮ RCB ತಂಡನ ಕಟ್ಟಿ ಹಾಕ್ಬೋದು ಅನ್ಸುತ್ತಾ? ಸರ್ ಆ ಥರ ಏನಿಲ್ಲ, ನಮ್ಮಲ್ಲೂ ಒಳ್ಳೊಳ್ಳೆ ಪ್ಲೇಯರ್ಸ್ ಇದ್ದಾರೆ, ಅವರು ಒಳ್ಳೆ ಪ್ಲೇಯರ್ಸೇ. ಹೋಪ್ ಫಾರ್ ದ ಬೆಸ್ಟ್ ಸರ್. ಬಟ್ ಫೈನಲಿ RCBನೇ ಗೆಲ್ತಾರೆ, RCBನೇ ಗೆಲ್ಲಬೇಕು. ಫೈನಲ್ನು ಸಹ ಗೆಲ್ತೋತ ಅನ್ಸುತ್ತಾ ಮೇಡಮ್? ಹಾಂ ಸರ್, ನಾವೇ ವಿನ್ ಆಗೋದು. RCB ಸಲ 2 ಹೋಮ್ ಗ್ರೌಂಡ್ನ ಆಯ್ಕೆ ಮಾಡ್ಕೊಂಡಿದೆ ಮೇಡಮ್. ಎಲ್ಲ ಮ್ಯಾಚನ್ನು ಚಿನ್ನಸ್ವಾಮಿಯಲ್ಲಿ ಆಡಿಸ್ಬೇಕಿದೆ ಅನ್ಸುತ್ತಾ ನಿಮಗೆ? ಸರ್ ಆ ಥರ ಅಲ್ಲ, ಎಲ್ಲ ಕಡೆನೂ ಆಡಬೇಕಲ್ವ. ಒಂದೇ ಪಿಚ್ ಆಗಿಬಿಟ್ರೆ ಅದೇ ಪಿಚ್ಚು ಅಲ್ಲೇ ಗೆದ್ರು ಅಂತಾರೆ. ಬಟ್ ಎಲ್ಲ ಕಡೆ ಆಡಿದ್ರೆ ಓಕೆ, ಅವ್ರು ಕೇಪಬಲ್ ಇದ್ದಾರೆ, ಗೆದ್ರು ಅಂತ ಬರುತ್ತೆ ಸರ್. ಥ್ಯಾಂಕ್ ಯು. ನಿಮ್ಗೆ ಯಾರು ಇಷ್ಟ? ವಿರಾಟ್ ಕೊಹ್ಲಿ. ವಿರಾಟ್ ಕೊಹ್ಲಿನೇ ಯಾಕೆ ಇಷ್ಟ? ಅವ್ರು ಚೆನ್ನಾಗಿ ಆಡ್ತಾರೆ. ಮೋಸ್ಟ್ ರನ್ಸ್ ಇನ್ IPL. ನಮ್ಮ ಕನ್ನಡಿಗ ಇದ್ದಾನೆ ಅದರಲ್ಲಿ, ಆ ಟೀಮಲ್ಲಿ ಗೊತ್ತಾ ನಿಮ್ಗೆ ಯಾರಂತೇಳಿ? ಗುಜರಾತಲ್ಲಿ ಪ್ರಸಿದ್ಧ ಕೃಷ್ಣ ಅಷ್ಟೇ. ದೇವದತ್ ಪಡಿಕಲ್ಲು RCBಲಿ. ಆಮೇಲೆ RCBಯಲ್ಲಿ ಇವತ್ತು ವಿರಾಟ್ ಕೊಹ್ಲಿ ಅವ್ರು 2 ಸ್ಕೋರ್ ಮಾಡ್ಬೋದು. 100. ಪ್ರಸಿದ್ಧ ಕೃಷ್ಣ ಅವ್ರು ಎಷ್ಟು ವಿಕೆಟ್ ತೊಗೋಬೋದು ಜಿ ಟಿಯಿಂದ? ಫುಲ್ ಜೋಶಲ್ಲಿದ್ದೀರಾ ಮ್ಯಾಚ್ ನೋಡೋದಕ್ಕೆ? ಹಾಂ, ನಾನು ಫಸ್ಟ್ ಟೈಮ್ ಬರ್ತಿರೋದು, ಸೊ ಫುಲ್ ಜೋಶ್ ಇದೆ, ಎಲ್ಲರೂ ಫುಲ್ ಎಕ್ಸೈಟ್ಮೆಂಟಲ್ಲಿದ್ದಾರೆ. ನನಗಂತೂ ತುಂಬ ಎಕ್ಸೈಟ್ಮೆಂಟ್ ಇದೆ. ನಿಮ್ಮ ಫೇವ್ರೇಟ್ ಯಾರು? ನಂಗೆ ಎಲ್ಲರೂ ಇಷ್ಟ. ವಿರಾಟ್ ಕೊಹ್ಲಿ ನೋಡೋದಕ್ಕೆ ಬಂದಿದ್ದೀನಿ, ಬಿಕಾಸ್ ನಾನು ಇಷ್ಟು ವರ್ಷದಿಂದ ನೋಡಿಲ್ಲ. ಆ್ಯಂಡ್ ತುಂಬ ಎಕ್ಸೈಟ್ಮೆಂಟ್ ಇದೆ. RCB ಅವರು ಲಾಸ್ಟ್ ಮ್ಯಾಚ್ ಹೋಮ್ ಗ್ರೌಂಡಲ್ಲಿ ಸೋತಿದ್ರು, ಈ ಮ್ಯಾಚ್ ಗೆಲ್ತಾರೆ ಅನ್ಸುತ್ತಾ? ಗೆಲ್ತಾರೆ ಹೋಪ್ಫುಲಿ. ಒಳ್ಳೆ ಆಟ ಆಡ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೀವಿ. ಒಳ್ಳೆ ಆಟ ನೋಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ವಿರಾಟ್ ಕೊಹ್ಲಿ ಅವ್ರು 2 ಸ್ಕೋರ್ ಮಾಡ್ಬೋದು ಇವತ್ತು? ಸ್ಕೋರ್ ಮಾಡ್ತಾರೆ ಸರ್, ಚೆನ್ನಾಗೆ 100 ಮಾಡಿದ್ರೆ ತುಂಬ ಖುಷಿ. ಬಟ್ ಹಿಲ್ ಪ್ಲೇ ವೆಲ್. ನಮ್ಮ ಕನ್ನಡಿಗ ದೇವದತ್ ಪಡಿಕಲ್ ಇದ್ದಾನೆ, ಅವ್ರು 2 ಸ್ಕೋರ್ ಮಾಡ್ಬೋದು ಇವತ್ತು? ಅವ್ರು ಮಾಡ್ತಾರೆ. ಸತತವಾಗಿ ತುಂಬ ಚೆನ್ನಾಗಿ ಆಡ್ಕೊಂಡು ಬಂದಿದ್ದಾರೆ. ಸೊ ಇವಾಗಲೂ ಒಂದು ಹಾಫ್ ಸೆಂಚುರಿ ಏನು ಬಂದರೂ ತುಂಬ ಖುಷಿ ಆಗುತ್ತೆ. ಲಾಸ್ಟಾಗಿ ನಮ್ಮ RCB ಟೀಮ್ಗೆ ಅಥವಾ RCB ಅಭಿಮಾನಿಗಳಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ? ಎಲ್ಲರೂ ಆದಷ್ಟು ಸ್ಟೇಡಿಯಮ್ಗೆ ಬಂದು ನೋಡೋಕ್ಕೆ ಟ್ರೈ ಮಾಡಿ, ಚಿಯರ್ ಮಾಡಿ. ಟಿಕೆಟ್ ಸಿಗೋಲ್ಲ ಗೊತ್ತು, ಬಟ್ ಬಂದು ಇಲ್ಲಿ ಫೀಲ್ ಮಾಡೋದು ತುಂಬ ಚೆನ್ನಾಗಿದೆ. ನಾನು ಇನ್ನೂ ಒಳಗೆ ಹೋಗಿಲ್ಲ, ಹೊರಗಡೆನೇ ತುಂಬ ಒಳ್ಳೆ ವೈಬ್ಸ್ ಇದೆ. ಆ್ಯಂಡ್ ಐ ಆಮ್ ಶ್ಯೂರ್ ಎಲ್ಲರೂ ಎಂಜಾಯ್ ಮಾಡ್ತೀವಿ. ಆ್ಯಂಡ್ ಈ ಸಲನೂ ಕಪ್ ನಮ್ಮದೇನು? ಅಫ್ಕೋರ್ಸ್ ನಮ್ಮದೇ. ಸೊ ಇದು ಸೆಕೆಂಡ್ ಟೈಮ್ ಬರ್ತಾ ಇದ್ದೀವಿ. ಸೊ ಇದು ಲೀಗ್ ಮ್ಯಾಚ್, ಲಾಸ್ಟ್ ಮ್ಯಾಚ್ ಇರೋದ್ರಿಂದ ಭಾಳ ಎಕ್ಸೈಟ್ಮೆಂಟ್ ಇದೆ. ಸೊ RCB ಈ ಸರಿನೂ ಗೆಲ್ಲುತ್ತೆ, ಐ ಹೋಪ್. ಗೆಲ್ಲಬೇಕು, ಗೆಲ್ತಾರೆ ಒಟ್ಟಿನಲ್ಲಿ. ನಾವು ವಿರಾಟ್ ನೋಡೋಕ್ಕೆ ಜಸ್ಟ್ ವಿರಾಟ್ಗೆ ಬರೋದು ನಾವು. ವಿರಾಟ್ ಫ್ಯಾನ್ ಇದ್ದಾರೆ. ನಮ್ಮ ಇಡೀ ಫ್ಯಾಮ್ಲಿ ವಿರಾಟ್ ಫ್ಯಾನು. ನನ್ನಿಂದ ಎಲ್ಲ ಸ್ಟಾರ್ಟ್ ಮಾಡಿಬಿಟ್ಟಾರೆ ವಿರಾಟ್ನ ಲೈಕ್ ಮಾಡೋದನ್ನ. ಅದಕ್ಕೆ ಯಾಕೆ ಇಷ್ಟ ಮೇಡಮ್ ವಿರಾಟ್ ಕೊಹ್ಲಿ ಅವರು? ಅದೊಂದು ಕ್ರೇಜ್. ಅವ್ರು ನೋಡಿದ್ರೆ ನಮಗೆ ನನ್ನ ಕಬಡ್ಡಲ್ಲಿ ಸಹ ಅವ್ರ ಫೋಟೋ ಇದೆ. ಸರ್ ಫೋಟೋ ಇಲ್ವಾ ಮೇಡಮ್? ಸರ್ ಫೋಟೋ ಇಟ್ಕೊಂಡಿಲ್ಲ, ಅವ್ರ ಫೋಟೋ ಇಟ್ಕೊಂಡಿದ್ದೀನಿ. ನಿಮ್ಗೇನು ಅನ್ಸುತ್ತೆ ಸರ್? ಆ ಥರ ಏನಿಲ್ಲ ಸರ್, ಅವ್ರು ಇಷ್ಟಪಡ್ತಾರೆ, ಹಾಗಾಗಿ ನಾನೇನು ಇದು ಮಾಡೋದಿಲ್ಲ. ಸೊ ಐ ಆಮ್ ಆಲ್ಸೋ ಫ್ಯಾನ್ ಆಫ್ ವಿರಾಟ್ ಕೊಹ್ಲಿ. ಥ್ಯಾಂಕ್ ಯು. ಹೆಂಗೆ ಅನ್ಸಾತ್ರಿ ಸರ್ ಮ್ಯಾಚ್? ಹುಬ್ಳಿಂದ ಮ್ಯಾಚ್ ನೋಡಕ್ಕೆ ಬಂದಿರಿ, ಅದ್ರಾಗ ಇವತ್ತು ನಮ್ಮ RCB ಲಾಸ್ಟ್ ಲೀಗ್ ಮ್ಯಾಚ್ ನಮ್ಮ ಬೆಂಗಳೂರು ಒಳಗೆ ಹೆಂಗೆ ಅನ್ಸಾತ್? ಲಾಸ್ಟ್ ಐತೆ ಅಂತೇಳಿ ಇಲ್ಲೇ ಬಂದೀವಿ ರೀ. ಈಗ ಅದೇ ಬರ್ತಾ ಇದ್ದಾರೆ ನಮ್ಮ ಇವರು, ಅದ್ರ ಕೂಟ ಹೋಗ್ತಾ ಇದ್ದೇವೆ. ಲಾಸ್ಟ್ ಮ್ಯಾಚ್ ಒಳಗೆ RCB ಅವ್ರು ಸೋತಿದ್ರು, ಅದು ನಮ್ಮ ಕನ್ನಡಿಗ KL ರಾಹುಲ್ ಟೀಮ್ ಅಪೋಸಿಟ್, ಡೆಲ್ಲಿ ಟೀಮ್ ಅಪೋಸಿಟ್. ಈ ಮ್ಯಾಚ್ ಒಳಗೆ ನಮ್ಮ ಅವ್ರು ಗೆಲ್ಬೋದು ಅನ್ಸುತ್ತೆ ನಿಮ್ಗೆ? 100% ರೀ ಗೆಲ್ತಾರೆ. ನಿಮ್ಮ ಫೇವ್ರೇಟ್ ಯಾರು ರೀ? ಹಾಂ, ನಮ್ಮ ಫೇವ್ರೇಟ್ ವಿರಾಟ್ ರೀ. ವಿರಾಟ್ ಬಿಟ್ಟೆ ಮತ್ತು ನಮ್ಮ ಕನ್ನಡಿಗ ದೇವದತ್ ಪಡಿಕಲ್ ಎಲ್ಲ ಇದ್ದಾರೆ. ಹಾಂ, ದೇವದತ್ ಪಡಿಕಲ್ ರೀ. ಮತ್ತು ಇದು ಪಡಿದಾರ್ ಚೆನ್ನಾಗಿ ಆಡ್ತಾ ಇದ್ದಾರೆ ಪಡಿದಾರ್ ಅವರು. ದೇವದತ್ ಪಡಿಕಲ್ ಅವರು ಲಾಸ್ಟ್ ಫೈನಲ್ ಮ್ಯಾಚ್, ರಂಜಿ ಫೈನಲ್ ಮ್ಯಾಚ್ ಆಡೋಕ್ಕೆ ನಮ್ಮ ಹುಬ್ಳಿಗೆ ಬಂದಿದ್ರೆ ನೋಡಿದ್ರೇನು? ಹೌದು ರೀ, ನೋಡಿದ್ರಿ. ಇದು ರಂಜಿ ಫೈನಲ್ ಅಲ್ಲ ರೀ? ಹೌದು. ಮೇಡಮ್ ನಿಮ್ಮ ಫೇವ್ರೇಟ್ ಯಾರು? ವಿರಾಟ್ ಕೊಹ್ಲಿನ ಚೆನ್ನಾಗಿ ಆಡ್ತಾರೆ ಅಂತ. ಮೇಡಮ್ ಇವತ್ತು ವಿರಾಟ್ ಕೊಹ್ಲಿ ಅವ್ರು ಎಷ್ಟು ಸ್ಕೋರ್ ಮಾಡ್ಬೋದು ನಿಮ್ಮ ಪ್ರಕಾರ? ಗುರ್ತಿಲ್ಲ, ಸೆಂಚುರಿನ ಮಾಡ್ಬೋದು ರೀ. ಓಕೆ. ಮೇಡಮ್ ಲಾಸ್ಟ್ ಮ್ಯಾಚಲ್ಲಿ ಎಲ್ಲ ವಿರಾಟ್ ಕೊಹ್ಲಿ ಅವ್ರು ಸರಿಯಾಗಿ ಸ್ಕೋರ್ ಮಾಡಿಲ್ಲ ಅಂತೇಳಿ ಅವ್ರು ಜಾಸ್ತಿ ಜನ ಹೇಳ್ತಾ ಇದ್ರು, ನೀವು ರಿಟೈರ್ ತೊಗೊಳ್ಳಿ, ಅದು ಮಾಡಿ ಇದು ಮಾಡಿ ಅಂತೇಳಿ. ನಿಮ್ಗೆ ಏನು ಅನ್ಸುತ್ತೆ ಮೇಡಮ್? ಇಲ್ಲ, ಇದು ಮಾಡ್ತಾರೆ ಮಾಡ್ತಾರೆ ಅಷ್ಟೇ. ಬ್ರದರ್ ನಿಮ್ಗೆ ಯಾರು ಇಷ್ಟ? ಫುಲ್ RCB ಟೀಮ್ ದುರೇಂದರ್ ಐತ್ರಿ, ಎಲ್ಲರೂ ಚಲೋ ಆಟ ಆಡ್ತಾರೆ. ಈ ಸಲ ಕಪ್ ನಮ್ದೇನು? ಈ ಸಲ ಕಪ್ ನಮ್ಮದು ರೀ. ನಮ್ಮ ಹುಬ್ಳಿ ಸ್ಟೈಲ್ ಒಳಗೆ ಎಲ್ಲರೂ ಫ್ಯಾಮಿಲಿ ಎಲ್ಲ ಸೇರಿ RCB ಟೀಮಿಗೆ ಏನು ಹೇಳ್ತೀವಿ? ಬೆಸ್ಟ್ ಆಫ್ ಲಕ್. ಬೆಸ್ಟ್ ಆಫ್ ಲಕ್. ಜೈ RCB. ಈ ಸಲ ಕಪ್ ನಮ್ಮದೇ. ಇದನ್ನು ನೋಡಿದ್ರೆ ಗೊತ್ತಾಗ್ತಾ ಇದೆ. ಹೌದು, RCB ಮ್ಯಾಚ್ ಅಲ್ಲ, ಅದಕ್ಕೆ. ಟಿಕೆಟ್ಸ್ ಎಲ್ಲ ಈಸಿಯಾಗಿ ಸಿಗ್ತಾ ಮೇಡಮ್? ಸಿಕ್ತು, ನಮ್ಮ ತಮ್ಮ ಹೆಲ್ಪ್ ಮಾಡ್ದ ಟಿಕೆಟ್ಸ್ಗೆ, ಸೊ ಸಿಕ್ತು. ಯಾರು ಇಷ್ಟ ಮೇಡಮ್ ನಿಮ್ಗೆ RCB ಟೀಮಲ್ಲಿ? ದೇವದತ್ ಆ್ಯಂಡ್ ವಿರಾಟ್ ಕೊಹ್ಲಿ ಅಫ್ಕೋರ್ಸ್. ಎಷ್ಟು ಸ್ಕೋರ್ ಮಾಡ್ಬೋದು ಮೇಡಮ್ ದೇವದತ್ ಅವರು ಮತ್ತು ವಿರಾಟ್ ಕೊಹ್ಲಿ ಅವರು?
ಸ್ಕೋರ್ ಮಾಡಿ ಗೆದ್ರೆ ತುಂಬ ಒಳ್ಳೆಯದು, ನಮಗೂ ಇಷ್ಟನೇ, ನಮಗೂ ಆಸೆನೇ, ಗೆಲ್ಲಿ ಅಂತ ನಾವು ಇಷ್ಟಪಡ್ತೀವಿ ಅಷ್ಟೇ. ಲಾಸ್ಟ್ ಮ್ಯಾಚ್ ಹೋಮ್ ಗ್ರೌಂಡಲ್ಲಿ ಡೆಲ್ಲಿ ಅಪೋಸಿಟ್ RCB ಅವ್ರು ಸೋತಿದ್ರು, ಈ ಸಲ ಗೆಲ್ತಾರ? ಹಾಂ, ಗೆಲ್ತಾರೆ ಅಂತ ನನಗೆ ಕಾನ್ಫಿಡೆಂಟ್ ಇದೆ. ಬಟ್ ಇಟ್ ಸ್ಟಿಲ್ ಡಿಪೆಂಡ್ಸ್ ಹೌ ದೇ ಪ್ಲೇ. ಗೆದ್ರು ಸೋತ್ರು RCBನೇ. ಮೇಡಮ್, ಇದು RCBದು ಲಾಸ್ಟ್ ಲೀಗ್ ಮ್ಯಾಚ್ ಆಗಿದೆ ಹೋಮ್ ಗ್ರೌಂಡಲ್ಲಿ, ಏನು ಅನ್ಸುತ್ತೆ? ಬೇಜಾರಿದೆ, ಬಟ್ ಐ ಹೋಪ್ ಸೆಮಿಫೈನಲ್ಸು ಫೈನಲ್ಸು RCB ಗೆಲ್ಲಿ, ಇಲ್ಲೇ ಆಡಲಿ ಅಂತ. ಸೊ ವಿ ಆಲ್ ಕಮ್ ಅಗೇನ್ ಟು ಪ್ಲೇ ಅಂತ ಅಷ್ಟೇ. ಜೈ RCB, ಈ ಸಲ ಕಪ್ ನಮ್ಮದೇ ಮತ್ತೆ. ಥ್ಯಾಂಕ್ ಯು.